ಗಾಂಧಿನಗರದಿಂದ ಗದ್ದೆಕಣ್ಣೂರು ರಸ್ತೆ ಗುದ್ದಲಿ ಪೂಜೆ ಕಾರ್ಯಕ್ರಮ. ಕೋಲಾರ. ಬಹು ದಿನಗಳ ಬೇಡಿಕೆಯಾಗಿದ್ದ ಗಾಂಧಿನಗರದಿಂದ ಗದ್ದೆಕಣ್ಣೂರು ರಸ್ತೆ ಅಂದಾಜು ಮೊತ್ತ 3 ಕೋಟಿ ರುಗಳ ಕಾಮಗಾರಿಗೆ ಶಾಸಕರಾದ ಕೊತ್ತೂರು ಮಂಜುನಾಥ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಶಾಸಕ ಕೊತ್ತೂರು ಮಂಜುನಾಥ್ ಮಾತನಾಡಿ, ಈ ರಸ್ತೆಗೆ ಈ ಭಾಗದಲ್ಲಿನ ಮುಖಂಡರು ಮತ್ತು ಸಾರ್ವಜನಿಕರು ಮತ್ತು ರೈತರು ದಿನನಿತ್ಯದ ಸಂಚಾರಕ್ಕೆ ಬಹಳಷ್ಟು ತೊಂದರೆಯಾಗಿದೆ. ದಯವಿಟ್ಟು ಆದಷ್ಟು ಬೇಗ ದಾರಿ ಸೌಲಭ್ಯ ಮಾಡಿಕೊಡಿ ಎಂಬ ಬೇಡಿಕೆಯನ್ನು ಬಹು ದಿನಗಳಿಂದ ಇಟ್ಟಿದ್ದರು. ಇಂದು ಈ ರಸ್ತೆಗೆ ಮುಕ್ತಿ ದೊರೆಯುವಂತಾಗಿದೆ. ನಮ್ಮ ತಾಲೂಕಿನವರೇ ಆದ ಕೃಷ್ಣಾರೆಡ್ಡಿ ಅವರು ಈ ರಸ್ತೆ ಗುತ್ತಿಗೆದಾರರಾಗಿ ಕೆಲಸ ಮಾಡುತ್ತಿದ್ದಾರೆ. 3 ತಿಂಗಳ ಕಾಲಾವಕಾಶ ತಿಳಿಸಿದ್ದೇವೆ. 2 ತಿಂಗಳ ಅವಧಿಯಲ್ಲಿ ಮುಗಿಸುವ ಭರವಸೆ ನೀಡಿದ್ದಾರೆ. ಈ ರಸ್ತೆ ಕೆಲಸ ಆದಷ್ಟು ಬೇಗ ಮುಗಿದು ಉತ್ತಮ ರಸ್ತೆ ಸಿದ್ಧವಾಗಲಿ ಎಂದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್, ಮಾಜಿ ಅಧ್ಯಕ್ಷ ಮುರಳಿ, ಕಾಂಗ್ರೆಸ್ ಮುಖಂಡರು, ಗ್ರಾಮಸ್ಥರು ಇತರರು ಇದ್ದರು. ಸರ್ ಯಾವತ್ತೂ ಎಲ್ಲ ಇರ್ತಾರೆ ಸರ್. ಇವಾಗ ನಮ್ಮ ಪಕ್ಷದಲ್ಲಿ ಯಾವುದು ಗೊಂದಲ ಇಲ್ಲ, ಏನೂ ಇಲ್ಲ ಸರ್. ಎಲ್ಲ ಅವರವರು ತೋರಿಸ್ಕೊಳ್ತಾ ಇರೋದು, ಅವರವರು ಮಾಡ್ಕೊಳ್ತಾ ಇರೋದು ನೀವು ಟಿ ವಿಗಳಲ್ಲಿ ನಾವು ನೋಡ್ತಾ ಇದ್ದಾರೆ. ನಮಗಂತೂ ಏನೂ ಗೊತ್ತಿಲ್ಲ, ಎಲ್ಲ ಕರೆಕ್ಟಾಗಿ ಇದೆ ಸರ್. ಯಾರ್ದು ಏನೂ ಡಿಸ್ಟರ್ಬೆನ್ಸ್ ಇಲ್ಲ, ಎಲ್ಲ ಕರೆಕ್ಟಾಗಿದ್ದಾರೆ. ಸಿದ್ದರಾಮಣ್ಣ ಅವರು ಆರಾಮಾಗಿದ್ದಾರೆ, ಆರೋಗ್ಯವಂತರಾಗಿದ್ದಾರೆ, ಬುದ್ಧಿವಂತರಾಗಿದ್ದಾರೆ, ತುಂಬ ಆ್ಯಕ್ಟಿವ್ ಆಗಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಮಾಡೋದಕ್ಕೆ ನಾವು ಬಿಡೋಣ ಅಷ್ಟೇ. ಕೆಪಿಸಿಸಿ ಅಧ್ಯಕ್ಷರು ಅದು ಗೊತ್ತು. ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ಅವರು ಸೀನಿಯರ್ ಲೀಡರ್, ನಮಗೆ ಅವರು ಸೀನಿಯರ್ ಲೀಡರು ಪಾರ್ಟಿನಲ್ಲಿ. ಬದಲಾವಣೆ ಪ್ರಶ್ನೆ ಏನು ಇಲ್ಲ ಸರ್. ಬದಲಾವಣೆ ನೀವು ಹೇಳ್ತಾ ಇರೋ ಟಿವಿಗಳಲ್ಲಿ ಹೇಳ್ತಾ ಇರೋದು ಅಷ್ಟೇ ಸರ್. ನಮ್ಮಲ್ಲಿ ಎಲ್ಲೂ ಬದಲಾವಣೆ ಇಲ್ಲ ಸರ್. ಇದು ಪಕ್ಷ ಬೇರೆ, ಗೌರ್ಮೆಂಟ್ ಬೇರೆ. ಇದನ್ನು ನೀವು ಹೇಳಿದ್ದು, ಇದನ್ನು ನೀವು ಹೇಳಿದ್ರೆ ಇಲ್ಲ, ಪಕ್ಷ ಬೇರೆ ಗೌರ್ಮೆಂಟ್ ಬೇರೆ ಸರ್. ಪಕ್ಷ ಬೇರೆ, ಗೌರ್ಮೆಂಟ್ ಬೇರೆ. ಗೌರ್ಮೆಂಟಲ್ಲಿ ಮಂತ್ರಿ ಆಗಿದ್ದಾರೆ, ಪಕ್ಷದಲ್ಲಿ ಅಧ್ಯಕ್ಷರಾಗಿದ್ದಾರೆ. ಯಾಕೆ ಇರಬಾರ್ದೇನು? ಪಕ್ಷ ಇಲ್ಲ, ಎಕ್ಸೆಪ್ಷನಲ್ ಕೇಸ್ ಅಂತಾರಲ್ಲ. ಪಕ್ಷ ಬೇರೆ, ಗೌರ್ಮೆಂಟ್ ಖರ್ಗೆ ಅವರು ಎಲ್ಲ ರಾಜ್ಯ ಅಧ್ಯಕ್ಷರಿಂದ ಬದಲಾವಣೆ ಮಾಡ್ತಾ ಇದ್ದಾರೆ. ದೊಡ್ಡವರು ವಿಚಾರ ಸರ್. ನಮ್ಗೆ ಯಾಕೆ ಖರ್ಗೆ ಸಾಹೇಬ್ರು ಹೇಳಿದ್ದಾರೆ ಅಂದರೆ ಅವ್ರು ಮಾತ್ರ ನಾವೆಲ್ಲ ವಿರುದ್ಧವಾಗಿ ಹೇಳಂಗಿಲ್ಲ. ನಮ್ಮ ಅಧ್ಯಕ್ಷರು ಏನು ಹೇಳ್ತಾರೆ ತೀರ್ಮಾನ. ಸರ್, ಸಿದ್ದರಾಮಯ್ಯ 5 ವರ್ಷ ಮುಂದುವರಿತಾರೆ ಸರ್. ಖಂಡಿತವಾಗ್ಲೂ ಮುಂದುವರಿ. ಸಚಿವ ಸಂಪುಟ ಪುನರ್ರಚನೆ ಆಗಬೇಕಾ ಏನು? ಆಗ್ಬೇಕಾಗಿಲ್ಲ ಸರ್. ಇರೋದು ಕರೆಕ್ಟ್ ಆಗಿರೋದು ಯಾಕೆ ಸರ್ ನಾವು ತಿರುಗಬೇಕು? ನೀವು ಮಿನಿಸ್ಟರ್ ಆಗಬೇಕಲ್ಲ? ಇಲ್ಲ, ನನಗೇನು ಮಿನಿಸ್ಟರ್, ನಾನು ಅವತ್ತೇ ಒಂದು ದಿವಸ ಹೇಳಿದೆ, ನಾನು ಯಾರ ಮನೆ ಬಾಗಿಲಿಗೆ ಹೋಗೋದಿಲ್ಲ, ಯಾರನ್ನೂ ಕೇಳೋದಿಲ್ಲ. ಕೋಲಾರ ಜನ ಏನು ನನಗೆ ಆಶೀರ್ವಾದ ಮಾಡಿ ಓಟ್ ಹಾಕಿದ್ದಾರೆ. ನನಗೆ ಕೋಲಾರ ಜನ ಓಟ್ ಹಾಕಿರೋದು ಏನಕ್ಕೆ ಹಾಕಿದ್ದಾರೆ ಅಂದರೆ ಕೆಲಸ ಮಾಡೋಂತ ಹಾಕಿದ್ದಾರೆ. ಹರಟೆ ಹೊಡಿಯೋ ಅಂತ ನನಗೆ ಓಟ್ ಹಾಕಿಲ್ಲ, ಕೆಲಸ ಮಾಡೋಕ್ಕೆ ಓಟ್ ಹಾಕಿದ್ದಾರೆ. ಹರಟೆ ಹೊಡ್ಕೊಂಡು ಕೂತ್ಕೊಂಡು ಯಾರೂ ನನಗೆ ಓಟ್ ಹಾಕಿಲ್ಲ. ಆ ಕೆಲಸ ಮಾಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ. ನಾವು ಮಂತ್ರಿ ಇದ್ರೂ ಒಂದೇ, ಇಲ್ಲದೇ ಇದ್ರೂ ಒಂದೇ, ಏನಾದ್ರೂ ಒಂದೇ, ಕೆಲಸ ಅಂತೂ ಮಾಡೇ ಮಾಡ್ತೀವಿ. ಇಂಥದಕ್ಕೆ ಆಸೆ ಪಟ್ಟಿಲ್ಲ ಸರ್. ನನ್ನ ಜಾತಿ ಓಟ್ ಇರೋ 1500 ಓಟ್ ಸರ್ ಕೋಲಾರಲ್ಲಿ. ಇಷ್ಟು ಜನ ನನ್ನನ್ನು ನಂಬಿ ಓಟ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಅವ್ರ ಋಣ ನಾನು ತೀರಿಸ್ಕೋಬೇಕು. ಏನಿದ್ರು ಏನಿಲ್ಲದೆ ಇದ್ರು ಆ ಕೆಲಸ ನಾನು ಮಾಡ್ತೀನಿ. ನಾನು ಅದು ಬೇಕು ಇದು ಬೇಕು ಅಂತ ಯಾವುದೂ ಹುಡ್ಕೊಂಡು ಹೋಗೋದಿಲ್ಲ. ಬಂದಿದ್ದನ್ನು ಪ್ರಸಾದ ಥರ 2 ಕೈಲಿ ಜನರ ನಿರೀಕ್ಷೆಗೆ ಸ್ಪಂದಿಸ್ತಾ ಇದ್ದೀರಾ ಸರ್? ಯಾರಿಗೆ? ಕೋಲಾರ ಮತದಾರ 100% ನಿರೀಕ್ಷೆಗೆ ಸ್ಪಂದಿಸ್ತಾ ಇದ್ದೀನಿ. ನೀವು ಪತ್ರಕರ್ತರು ಒಂದು ಕೆಲಸ ಮಾಡಿ, ಇಂಟೆಲಿಜೆನ್ಸ್ ರಿಪೋರ್ಟ್ ತೊಗೊಳ್ಳಿ. ಯಾವತ್ತು ನಾನು ಹೇಳಿದ್ದೆ, ಎಷ್ಟು ದಿನ ನಾನು ಕೋಲಾರಲ್ಲಿದ್ದೀನಿ, ಎಷ್ಟು ದಿವಸ ಕೋಲಾರಲ್ಲಿಲ್ಲ ಅಂತ ನೀವೇ ಇಂಟೆಲಿಜೆನ್ಸ್ ರಿಪೋರ್ಟ್ ತೊಗೊಳ್ಬೇಕಂದ್ರೆ ಚೆಕ್ ಮಾಡಿ. ಎಷ್ಟು ದಿನ ಇದೆ, ಎಷ್ಟು ದಿನ ಇಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ ಸರ್. ಉದಯಗಿರಿ ಸಂಬಂಧಪಟ್ಟ ಉದಯಗಿರಿ, ಮೈಸೂರು ಉದಯಗಿರಿ ಅದೆಲ್ಲ ನಮಗೆ ಗೊತ್ತಿಲ್ಲ ಸರ್. ಅದೆಲ್ಲ ಉದಯಗಿರಿ ನಮ್ದೇನಾದ್ರೂ ಕೋಲಾರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ಕೇಳಿ ಸರ್, ಹೇಳ್ತೀನಿ. ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಬಿಟ್ಟು ತಾಲೂಕು ಹೋಗ್ಬೇಡಿ. ನಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಬಿಟ್ಟು ತಾಲೂಕು ಹೋಗ್ಬೇಕು. ಪುತ್ತೂರು, ಓಲೂರು, ಸುತ್ತೂರು ಎಲ್ಲ ಇಲ್ಲಿಗೂ ಹೋಗ್ಬೇಡಿ. ನಾನು ಕರ್ಕೊಂಡು ಇದ್ರ ಒಳಗಡೆ ಕೇಳಿ ಏನಾದ್ರು. ಕ್ಷೇತ್ರಕ್ಕೆ ಅಲ್ಲೇ, ತಾಲೂಕಲ್ಲ. ನಾವು ಇಲ್ಲಿಂದ ಕಳಿಸಿರೋದು ರಾಜ್ಯಕ್ಕೆ. ಹೌದು, ಆದ್ರೂ ನೀವು ರಾಜ್ಯಕ್ಕೆ ಕಳ್ಸಿದ್ದೀರಾ ಗೊತ್ತು. ಅಲ್ಲಿ ಹೋಗಿ ಮಾತಾಡಕ್ಕೆ ಕಳ್ಸಿದ್ದೀರಾ, ಕೆಲಸ ಮಾಡಕ್ಕೆ ಕಳ್ಸಿದ್ರೆ ಕೆಲಸ ಮಾಡ್ಕೊಂಡ್ಬರ್ತೀವಿ. ಈಗ ನೀವೇನು ಓಟ್ ಹಾಕಿ ಕಳ್ಸಿದ್ದೀರಾ, ಕೋಲಾರ ಮನಸಾಕ್ಷಿವಾಗ್ಲೂ ನಿಯತ್ತಾಗಿ ಆ ಕೆಲಸವನ್ನು ನಾನು ಮಾಡ್ತೀನಿ. ಎತ್ತಿನಗಳ ನೀರು ಬರ್ತಾ ಇಲ್ಲ ಕೋಲಾರಕ್ಕೆ. ನೀವೇನಾದ್ರು ನಾಯಕತ್ವ ವಹಿಸಿ ಹೋರಾಟ ಮಾಡಿ. ಆ ಲೆಟ್ರು ಎಲ್ಲ ಗೊತ್ತಿದೆ ನಿಮಗೆ. ಲೆಟ್ರ್ CM ಹತ್ರ ಮೊನ್ನೆ ಹೋಗಿ ಅದ್ರ ಬಗ್ಗೆ ಫಸ್ಟ್ ಬೇಡಿಕೆನೇ ಅದೇ.